ಯೋಗ ಇದು ಬದುಕುವ ಒಂದು ಕಲೆ. ಯೋಗವು ನಮ್ಮನ್ನು ನಮ್ಮ ಮೂಲಕ ನಮ್ಮ ಆತ್ಮದ ಕಡೆಗೆ ಕರೆದೊಯ್ಯುವ ಪ್ರಯಾಣ. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ರಂದೇ ಯಾಕೆ ಆಚರಿಸ್ತೀವಿ? ಯಾಕೆಂದ್ರೆ ಈ ದಿನ ಉತ್ತರ ಗೋಳಾರ್ಧದ ಅತಿ ದೊಡ್ಡ ದಿನ, ಲಾಂಗೆಸ್ಟ್ ಡೇ, ಅಂದ್ರೆ ವರ್ಷದಲ್ಲಿನ ಅತ್ಯಂತ ಹೆಚ್ಚು ಹಗಲುಳ್ಳ ದಿನ. ನಮ್ ದೇಶದಲ್ಲಿ ಒಟ್ಟು 24 ಗಂಟೆಗಳಲ್ಲಿ 13.58 ಗಂಟೆ ಹಗಲು ಹೊಂದಿರುವ ದಿನ ಮತ್ತು ಜೂನ್ 21ರಿಂದ ದಕ್ಷಿಣಾಯಣದ ಆರಂಭ. ಇದು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ನೈಸರ್ಗಿಕ ಬೆಂಬಲವೆಂದು ಪರಿಗಣಿಸಲಾಗುತ್ತದೆ. ನಿರೋಗಿ ಕಾಯ ನಮ್ಮದಾಗ್ಬೇಕಂದ್ರೆ ನಾವು ಯೋಗ ಮಾಡ್ಲೇಬೇಕು. ಯೋಗ ಅಂದ್ರೇನು? ಇದು ಯುಜ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಅಂದ್ರೆ ಒನ್ ಹೂ ಯುನೈಟ್ಸ್, ಒಂದುಗೂಡುವುದು ಅಥವಾ ಸೇರುವುದು ಎಂದರ್ಥ. ಯೋಗವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಇವುಗಳನ್ನು ಒಂದುಗೂಡಿಸುತ್ತದೆ. ತನ್ನ ಸಂಪೂರ್ಣ ವಿಕಾಸವನ್ನು ಒಂದು ಜನ್ಮದಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ ಮಾನವನು ಸಾಧಿಸಬಹುದಾದ ಸಾಧನವೇ ಯೋಗ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಯೋಗವು ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ಬೆಸೆಯುವ ಆಧ್ಯಾತ್ಮಿಕ ಪ್ರಕ್ರಿಯೆ. ಯೋಗ ಅಂದ್ರೆ ಬರೀ ಎಕ್ಸರ್ಸೈಸ್ ಮಾಡೋದಷ್ಟೇ ಅಲ್ಲ. ಆಸನ, ಪ್ರಾಣಾಯಾಮ, ಧ್ಯಾನ ಮಾಡೋದು. ಆಸನ ಮಾಡಿದಾಗ ರಕ್ತದ ಪರಿಚಲನೆ ಸರಾಗವಾಗುತ್ತದೆ. ನಮ್ಮ ದೇಹ ಎನರ್ಜೆಟಿಕ್ ಮತ್ತು ಹಗುರ ಅನಿಸುತ್ತದೆ. ಬ್ರೀದಿಂಗ್ ಟೆಕ್ನಿಕ್ಸ್, ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹವು ಸಂಪೂರ್ಣ ಡಿಟಾಕ್ಸ್ ಆಗುತ್ತದೆ. ದೇಹದಿಂದ ಟಾಕ್ಸಿನ್ಸ್ ಹೊರಹಾಕಲ್ಪಡುತ್ತವೆ. ಒತ್ತಡ ಕಡಿಮೆ ಆಗುತ್ತದೆ. ಅಸ್ತಮಾ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಮೈಗ್ರೇನ್ ಇಂತಹ ಅನೇಕ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಆಗುತ್ತೆ. ಮಿದುಳಿಗೆ ಉತ್ತೇಜನ ಸಿಗುತ್ತದೆ. ಇನ್ನು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರೋ ವಿಚಾರಗಳು ಕಡಿಮೆ ಆಗುತ್ತವೆ. ಕ್ಲಾರಿಟಿ ಹೆಚ್ಚುತ್ತದೆ. ಮನಸ್ಸು ಶಾಂತ ಆಗುತ್ತೆ. ಇದರಿಂದ ನಾವು ರಿಲ್ಯಾಕ್ಸ್ ಆಗಿರ್ತೀವಿ. ದೀರ್ಘವಾಗಿ ಉಸಿರಾಡ್ತೀವಿ. ನಮ್ಮ ಭಾವನೆಗಳು ಕಂಟ್ರೋಲ್ನಲ್ಲಿರುತ್ತವೆ, ನಿಯಂತ್ರಣದಲ್ಲಿರುತ್ತವೆ. ಇಂಥ ಸ್ಥಿತಿಯಲ್ಲಿ ನಾವು ನಮ್ಮ ಜೊತೆ ಕನೆಕ್ಟ್ ಆಗ್ತೀವಿ. ಇದೇ ನಮ್ಮ ದೇಹ, ಮನಸ್ಸು, ಆತ್ಮ ಒಂದಾಗೋದು. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಂತಂದ್ರೆ ನಮಗಾಗಿ ಹಾಗೂ ಸಮಾಜಕ್ಕಾಗಿ ಯೋಗ, ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಇದು ಬರೀ ಒಂದು ದಿನ ಮಾಡುವಂಥದ್ದಲ್ಲ, ಮನುಷ್ಯನಿಗೆ ಯೋಗ ಅನಿವಾರ್ಯ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.